ಬಿಎಂಪಿಯಲ್ಲಿ ವರ್ಷಕ್ಕೆ ಎಷ್ಟು ಗಿಡ ನೆಡ್ತೀರಾ? ಬಿಬಿಎಂಪಿಯಿಂದ ಬಿಎಂಪಿ ಆಯ್ತು, ಬಿಬಿಎಂಪಿಯಿಂದ ಈಗ ಜಿಬಿ ಆಗಿದೆ. ಈ 20 ವರ್ಷದಲ್ಲಿ ಎಷ್ಟು ಗಿಡ ನೆಟ್ಟಿದ್ದೀರಾ? ಆಯ್ತು. ಈಗ ಹಾಗಾದ್ರೆ ಇದಕ್ಕೆ ಏನಾದ್ರೂ ಬೇಸ್ ಲೈನ್ ಇದೆಯಾ? ಯಾವ್ಯಾವ ವರ್ಷ ಬೆಂಗಳೂರಿನಲ್ಲಿ ಎಷ್ಟು ಮರ ಇದೆ ಅಂತ ಸರ್ವೆ ಮಾಡಿದೀರಾ? ಮಾಡಿದ್ರೆ ಹಾಗಾದ್ರೆ ನೀವು ನೆಟ್ಟಷ್ಟು ಗಿಡ ಪ್ರಪೋರ್ಷನೇಟ್ ಆಗಿ ಟ್ರೀ ಸೆನ್ಸಸ್ ಪ್ರಕಾರ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಹಾಗಾದ್ರೆ ಟ್ರೀ ಸೆನ್ಸಸ್ ಎಷ್ಟು ವರ್ಷಕ್ಕೆ ಒಂದ್ಸತಿ ಮಾಡ್ತೀರಾ? ಆ ಸೆನ್ಸಸ್ ಮಧ್ಯೆ ಎಷ್ಟು ಗಿಡ ನೆಟ್ಟಿದ್ದೀರಾ ಅಷ್ಟು ಆಡ್ ಆಗಿದೆಯಾ? ಇದು ಟ್ರೀ ಪ್ಲಾಂಟಿಂಗ್ ಬಗ್ಗೆ. ಟ್ರೀ ಪ್ಲಾಂಟಿಂಗ್ ಬಗ್ಗೆ ಎರಡನೇ ಪ್ರಶ್ನೆ. ಒಂದು ಟ್ರೀ ಪ್ಲಾಂಟಿಂಗ್ ಗೆ ನಿಮ್ಗೆ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? ಆ ಎಸ್ಟಿಮೇಟ್ ಅಲ್ಲಿ ನಿಜವಾಗಿ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಸರ್ವೈವಲ್ ಆಗ್ತಾ ಇದೆ? ನಾನು ನೋಡಿದಂಗೆ ಒಂದು ಎಸ್ಟಿಮೇಟ್ ತರಿಸ್ಕೊಂಡು ನಾನು ಕರೀಗೌಡರು ಝೋನಲ್ ಕಮಿಷನರ್ ಇದ್ದಾಗ ನಾನು ಕಾನ್ಸ್ಟಿಟ್ಯೂನ್ಸಿ ಎಕ್ಸರ್ಸೈಸ್ ಮಾಡಿದೆ. 3,300 ರೂಪಾಯಿ ಇದೆ ಒಂದು ಗಿಡ ನೆಡೋದಕ್ಕೆ. ಅದರಲ್ಲಿ ಗುಣಿ ಮಾಡೋದಕ್ಕೆ 300 ರೂಪಾಯಿ ಇದೆ. ನನ್ನ ಕ್ಷೇತ್ರದಲ್ಲಿ ನಾನು ಚಾಲೆಂಜ್ ಮಾಡ್ತೇನೆ, ನೀವು ನೆಟ್ಟಿರೋ ಒಂದೂ ಗಿಡಕ್ಕೆ ಗುಣಿ ಮಾಡಿಲ್ಲ. ಚಾಲೆಂಜ್ ಮಾಡ್ತೇನೆ, ಯು ಡಿಸ್ಪ್ರೂವ್ ಮೀ. ಎಲ್ಲಾನು ಕೂಡ ಫುಟ್ಪಾತ್ ಅಲ್ಲಿ ಮೀಡಿಯನ್ ನಲ್ಲಿ ತಗೊಂಡೋಗಿ ಮೇಲೆ ಕೆದಕ್ಬಿಟ್ಟು ಒಳಗೆ ಇಟ್ಟಿದ್ದೀರಿ ಬಿಟ್ರೆ ಒಂದಕ್ಕೂ ಗುಂಡಿ ಮಾಡಿಲ್ಲ. ಸ್ಟ್ರೇಟ್ ಅವೇ 300 ರೂಪಾಯಿ ನುಂಗಿದ್ದೀರ. ನಾವು ಐ ಮೇಕ್ ದಿಸ್ ಸ್ಟೇಟ್ಮೆಂಟ್, ಐ ಇನ್ವೈಟ್ ಯು ಟು ಡಿಸ್ಪ್ರೂವ್ ಮೀ. ಇಲ್ಲ ಮಾಡಿದೀವಿ ಅಂತ ಬನ್ನಿ ಹೋಗೋಣ, ನಾನು ಕರ್ಕೊಂಡು ಹೋಗಿ ನನ್ನ ತೋರಿಸಿ. ಅದರದ್ದು ಬೇರೆ ಎಷ್ಟೆಷ್ಟು ಕಾಂಪೊನೆಂಟ್ ಇದೆ, ಯಾವ್ಯಾವ ಕಾಂಪೊನೆಂಟ್ ಗೆ ಎಷ್ಟು ದುಡ್ಡು ಇಟ್ಟಿದ್ದೀರಿ? ಗೋಯಿಂಗ್ ಬ್ಯಾಕ್ ಟು ದ ಅರ್ಲಿಯರ್ ಕ್ವೆಶ್ಚನ್, ಯಾವ ವರ್ಷ ಎಷ್ಟು ಗಿಡ ನೆಟ್ಟಿದ್ದೀರಾ, ಈಸ್ ಇಟ್ ರಿಫ್ಲೆಕ್ಟೆಡ್ ಇನ್ ದ ಟ್ರೀ ಸೆನ್ಸಸ್? ಸೊ ಇಷ್ಟು, ದಿಸ್ ಇಸ್ ದ ಪರ್ಪಸ್ ಫಾರ್ ವಿಚ್ ವಿ ಹ್ಯಾವ್ ದಿಸ್ ಮೀಟಿಂಗ್. ಸರ್ಕಾರಕ್ಕೆ ಇಷ್ಟು ಕೆಟ್ಟ ಹೆಸರು ಬರ್ತಾ ಇದೆ, ಜನ ಕಷ್ಟ ಅನುಭವಿಸ್ತಾ ಇದ್ದಾರೆ. ನಿಮ್ಗೆ ಪ್ರಜ್ಞೆ ಇದೆಯಾ? ಲಕ್ಷಾಂತರ ಸ್ಟೆರಿಲೈಸೇಷನ್ ಮಾಡಿದೀರಿ ಅಂತ ಹೇಳ್ತಾ ಇದ್ದೀರಾ. ಪಾಪ್ಯುಲೇಷನ್ ನೋಡಿದ್ರೆ ಹಂಗೆ ಇದೆ. ಏನು ಮ್ಯಾಜಿಕ್ ಇದು? ಈ ಏಜೆನ್ಸಿಗಳು ಎಷ್ಟು ವರ್ಷದಿಂದ ಇದಾವೆ? ಕಮರ್ಷಿಯಲ್ ಹೋರ್ಡಿಂಗ್ ಗೆ ಹೆಂಗ್ರಿ ಟ್ರಿಮ್ಮಿಂಗ್ ಮಾಡ್ತಾರೆ? ನಿಮ್ ಕಣ್ಣಿಗೆ ಕಾಣಲ್ವಾ? ಹಾಗಾದ್ರೆ ಕಣ್ಣಿಗೆ ಕಾಣಲ್ವೇನ್ರಿ? ಅವ್ನು ಕಟ್ ಮಾಡಿರೋದು ಮರ 1 ನಿಮಿಷಕ್ಕೆ 100 ವೆಹಿಕಲ್ ಹೋಗುತ್ತೆ ಅಲ್ಲಿ. ದಿನಕ್ಕೆ 1,00,000 ಜನ ಪಾಸ್ ಆಗ್ತಾರೆ ಅಲ್ಲಿ. ಅಂತ ಜಾಗದಲ್ಲಿ ಒಂದು ಹೋರ್ಡಿಂಗ್ ಅಡ್ಡ ಬಂದ್ರೆ ಮರ ಕಟ್ ಮಾಡ್ತಾನೆ ತಲೆನ. ನನ್ಗೆ ಕಾಣುತ್ತೆ, ನಿಮ್ಗೆ ಕಾಣೋದಿಲ್ಲ. ಜನ ಏನಾದ್ರೂ ಕೇಳಿದ್ರೆ ಎಲ್ಲ ಕಾನೂನು ಹೇಳ್ತೀರಾ. ಕಮರ್ಷಿಯಲ್ ಹೋರ್ಡಿಂಗ್ಗೆ ಅಡ್ಡ ಬಂದ್ರೆ ಕಟ್ ಮಾಡ್ತಾರೆ, ಅದು ನಿಮ್ ಕಣ್ಣಿಗೆ ಕಾಣೋದಿಲ್ವಾ? ಅದು ಏನು ಮೇಲೆ ಸುಳಿಯನ್ನ ಕಟ್ ಮಾಡ್ತಾರೆ. ಕಾನೂನು ಹೇಳ್ತೀರಾ. ಜನ ಮನೆ ಮೇಲೆ ಬೀಳುತ್ತೆ ಅಂತ ಹೇಳಿದ್ರೆ ಅದಕ್ಕೆ 101 ಕಾನೂನು.